ನಾನು ಇವತ್ತು ಪಾವ್ ಭಾಜಿ ಮಾಡ್ಬೇಕಂತಂದು ಇಟ್ಕೊಂಡಿದ್ದೆ. ಹಂಗಾಗಿ ಎಲ್ಲ ಥರದ್ದು ಐಟಮ್ಸ್ ಇತ್ತು. ಹಂಗಾಗಿ ಸ್ಟ್ರೀಟ್ ಸ್ಟೈಲ್ ಮುಂಬೈ ಸ್ಟೈಲ್ ಯಾಕೆ ಮಾಡಬಾರ್ದು ನಾನು ಪಾವ್ ಭಾಜಿ ಅಂತಂದು ಇವತ್ತು ಮಾಡೇ ಬಿಡೋಣ ಬರ್ರಿ ಅಂತಂದು ಇವತ್ತು ಮಾಡೇ ಬಿಟ್ಟೆ ನೋಡಿರಿ. ನಿಮಗೂ ಅಂತ ಹೇಳ್ಬೇಕಂದ್ರೆ ಬರ್ರಿ ತೋರಿಸ್ತೀನಿ. ಫಸ್ಟ್ ನಾನು ಏನು ಮಾಡಿದೆ, ಸ್ವಲ್ಪ ಬೀನ್ಸ, ಕ್ಯಾರೆಟ್, ವಟಾಣಿ, ಆಲೂಗಡ್ಡೆಯನ್ನೆಲ್ಲ ಹೆಚ್ಕೊಂಡು ಅದನ್ನು ಬೇಯಿಸ್ಕೊಂಡು ಆಮೇಲೆ ಈ ಕಡೆ ಒಂದು ಹಂಚಿಟ್ಕೊಂಡೆ ರೀ. ಹಂಚಿಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಣ್ಣಗೆ ಹೆಚ್ಕೊಂಡು ಉಳ್ಳಾಗಡ್ಡಿ ಹಾಕ್ಕೊಂಡೆ. ಅದಕ್ಕೆ ಸ್ವಲ್ಪ ಸಣ್ಣಗೆ ಹೆಚ್ಚಿ ಕ್ಯಾಪ್ಸಿಕಮ್ ಹಾಕ್ಕೊಂಡೆ. ಮತ್ತು ಅದಕ್ಕೆ ಏನು ಮಾಡಿದ್ನಿ ರೀ, ಸ್ವಲ್ಪ ಬೀಟ್ರೂಟ್ ಹೆಚ್ಕೊಂಡೆ. ಯಾಕಂದರೆ ಬೀಟ್ರೂಟ್ ಸ್ವಲ್ಪ ಕಲರ್ ಬರಲಿ ಅಂತಂದು ಹಾಕ್ಕೊಂಡೆ. ಆಮೇಲೆ ಸ್ವಲ್ಪ ಟೊಮೊಟೊ ಹಾಕ್ಕೊಂಡು ನೋಡಿರಿ ಎಲ್ಲವೂ ಸಣ್ಣಗೆ ನಾನು ಹೆಚ್ಕೊಂಡಿದ್ದೀನಿ. ಯಾಕಂದ್ರೆ ಸ್ಮ್ಯಾಶ್ ಮಾಡೋ ಮುಂದೆ ಅದು ನನಗೆ ಜಲ್ದಿ ಇದು ಸಣ್ಣ ಆಗುತ್ತೆ ಅಂತಂದು ಅದ್ರ ಜೊತೆ ನಾನು ಏನು ಮಾಡ್ಕೊತೀನಿ, ಆಗಲ್ಲಿ ಬಾಯ್ಲ್ ಮಾಡ್ಕೊಂಡಿದ್ನಲ್ಲ ರೀ ಆಲೂಗಡ್ಡೆ ಅದನ್ನು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಪಾವ್ ಭಾಜಿ ಮಸಾಲೆ ಹಾಕ್ಕೊಂಡು ಗರಂ ಮಸಾಲೆ ಹಾಕ್ಕೊಂಡೆ ರೀ. ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಂಡೆ. ಅದಕ್ಕೆ ಅರಿಶಿನ ಹಾಕ್ಕೊಂಡೆ ರೀ, ಸಾಲ್ಟ್ ಹಾಕ್ಕೊಂಡೆ. ಆ್ಯಂಡ್ ಮತ್ತೇನು ಹಾಕ್ಕೊಂಡೆ ಗೊತ್ತಂದ್ರೆ ಸ್ವಲ್ಪ ಚಿಲ್ಲಿ ಪೇಸ್ಟ್ ಹಾಕ್ಕೊಂಡೆ. ಆಮ್ಯಾಗ ಗಾರ್ಲಿಕ್ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದು ನೋಡಿರಿ ಆಗಲೇ ಅದನ್ನು ಹಾಕ್ಕೊಂಡೆ. ಸ್ವಲ್ಪ ಕೆಂಪು ಖಾರ ಹಾಕ್ಕೊಂಡು ನಾನು ಸ್ವಲ್ಪ ಬೇಯಿಸಾಕ್ಬಿಟ್ಟು ಚೆನ್ನಾಗಿ ಕಲಸ್ಕೊಂಡು ಅದನ್ನ ಏನು ಮಾಡತ್ತೀನಿ ರೀ, ಸ್ಮ್ಯಾಶ್ ಮಾಡತ್ತೇನೆ ನೋಡಿರಿ. ಆಗಲ್ಲ ಹೇಳಿದ್ನಲ್ಲ ರೀ, ಸ್ಮ್ಯಾಶ್ ಮಾಡ್ಬೇಕಂದ್ರೆ ಸ್ವಲ್ಪ ಸಣ್ಣಗೆ ಎಲ್ಲನೂ ಸಣ್ಣಗೆ ಹೆಚ್ಕೋಬೇಕು ರೀ. ಯಾಕಂದ್ರೆ ಸ್ಮ್ಯಾಶ್ ಮಾಡೋಕೆ ಜಲ್ದಿ ಈಸಿ ಆಗುತ್ತೆ, ಜಲ್ದಿನೂ ಆಗುತ್ತೆ ಅಂತಂದು ನಾನು ಸಣ್ಣಗೆ ಹೆಚ್ಕೊಂಡು ನೋಡಿರಿ ಈಗ ಸ್ಮ್ಯಾಶ್ ಮಾಡ್ಕೊಂಡು ಹಾಕ್ತೀನಿ. ನಾನು ಬೀಟ್ರೂಟ್ ಹಾಕಿದ ಕಲರ್ ಜಾಸ್ತಿ ಬರ್ತದೆ ಅಂದ್ಕೊಂಡೆ, ಸ್ವಲ್ಪ ಡಿಮ್ ಹೊಟ್ಟಿದೆ ಅದು ಕಲರ್. ಇರಲಿ ಬಿಡ್ರಿ, ಏನು ತಿನ್ನಕ್ಕೆ ಏನು ಅಲ್ರಿ. ಅದಕ್ಕೆ ಸ್ವಲ್ಪ ಈಗ ಮತ್ತೇನು ಮಾಡ್ತೀನಿ ರೀ, ಇನ್ನೊಂದು ಸ್ವಲ್ಪ ಪಾವ್ ಭಾಜಿ ಮಸಾಲ ಆ್ಯಡ್ ಮಾಡ್ಕೊತೇನೆ ನೋಡಿರಿ. ಮತ್ತು ಸ್ವಲ್ಪ ಟರ್ಮಿಕ್ ಪೌಡ್ರನ್ನ ಹಾಕ್ಕೋತೇನೆ, ಅಂದ್ರೆ ಅರಿಶಿನ ಪುಡಿನ ಹಾಕ್ಕೋತೀನಿ. ಈಗ ಅಷ್ಟು ಕಡೆ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸೋದ್ರಾಗ ಇಲ್ಲಿ ಸ್ವಲ್ಪ ಅದಕ್ಕೆ ಇದಕ್ಕೆ ಈಗ ಮಸಾಲೆ ರೆಡಿ ಮಾಡಿನಲ್ಲ ರೀ, ಅದಕ್ಕೆ ಒಗ್ಗರಣೆ ಹಾಕ್ಬೇಕಲ್ಲ ರೀ. ಅದಕ್ಕೆ ಸ್ವಲ್ಪ ಎಣ್ಣೆ, ಪಾವ್ ಭಾಜಿ ಮಸಾಲೆ, ಸ್ವಲ್ಪ ಗಾರ್ಲಿಕ್ ಪೇಸ್ಟ್, ಸ್ವಲ್ಪ ಚಿಲ್ಲಿ ಪೇಸ್ಟ್, ಸ್ವಲ್ಪ ಕೊತ್ತಂಬರಿ ಹಾಗೆ ಗರಂ ಮಸಾಲೆ ಹಾಕ್ಕೊಂಡು ಅದನ್ನು ಏನು ಮಾಡ್ತೀನಿ, ಸ್ವಲ್ಪ ಎಣ್ಣೆ ಫ್ರೈ ಮಾಡ್ಕೊತೀನಿ ರೀ. ಫ್ರೈ ಮಾಡ್ಕೊಂಡು ಅದಕ್ಕೆ ನಾನು ಹಾಕ್ಕೋತೇನೆ ನೋಡಿರಿ, ಅಂದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರ್ತೈತಿ. ಮತ್ತು ಒಗ್ಗರಣೆ ಹಾಕ್ತಿಲ್ಲ ಅದಕ್ಕೆ ಮತ್ತೆ ಅದು ಮರ್ತೀನಿ ನೋಡಿರಿ, ಕಸೂರಿ ಮೇಥಿನೂ ಕೂಡ ಹಾಕಿ ನಾನು ಅದಕ್ಕೆ ಹಾಕಿ ಚೆನ್ನಾಗಿ ಮತ್ತೊಮ್ಮೆ ನಾನು ಏನು ಮಾಡ್ತೀನಿ ರೀ, ಕಲಿಸ್ಕೊಂಡು ಅದಕ್ಕೆ ಏನು ಮಾಡ್ತೀನಿ, ಬೇಯಿಸ್ಕೊತಾನೆ. ಇದು ರೆಡಿ ಆಗೋದ್ರಾಗ ಪಾವ್ ಮಾಡ್ಬೇಕಲ್ಲ ರೀ, ಪಾವ್ ಭಾಜಿ ಬೇಕಲ್ಲ, ಪಾವ್ ಮಾಡ್ಬೇಕಲ್ಲ ರೀ. ಹಾಗಾಗಿ ಭಾಜಿ ಅಂತೂ ರೆಡಿ ಮಾಡಿದ್ನಿ, ಪಾವ್ ರೆಡಿ ಮಾಡ್ಬೇಕಲ್ಲ ರೀ. ಅದಕ್ಕೆ ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪ ಹಾಕ್ಕೊಂಡು ಸ್ವಲ್ಪ ಪಾವ್ ಭಾಜಿ ಮಸಾಲೆ ಹಾಕ್ಕೊಂಡು ಆಗಲ್ಲ ಏನು ರೀ ಭಾಜಿ ಮಾಡಿದ್ನಲ್ಲ ರೀ, ಆ ಭಾಜಿ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಮ್ಯಾಗ ಉದುರಿಸ್ಕೊಂಡು ಪಾವ್ನ ಏನು ಮಾಡ್ತೀನಿ, ಫ್ರೈ ಮಾಡ್ತೇನೆ ನೋಡಿರಿ. ರೆಡಿ ಆಯ್ತು ನೋಡಿರಿ ನಮ್ಮ ಪಾವ್ ಭಾಜಿ.